ಎಲ್ರಿಗೂ ನಮಸ್ತೆ. ಹಾಯ್ ಮೈ ಡಿಯರ್ ವಿ ಐ ಪೀಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ವೀರಭದ್ರ ಸ್ವಾಮಿ ನಿಮಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನೂ ಕೊಡಲಿ ಅಂತ ಹೇಳ್ತಾ, ಇವತ್ತು ನಮ್ಮ ಅಮೃತೂರಿನ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರ ದೇವಸ್ಥಾನದ ಒಂದು ವಿಡಿಯೋನ ನಿಮಗೋಸ್ಕರ ತೊಗೊಂಡು ಬರ್ತಾಯಿದ್ದೀನಿ. ನಾನು ನಮ್ಮ ಫ್ಯಾಮಿಲಿ ಎಲ್ಲರೂ ಸಹ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಶಿವರಾತ್ರಿ ಮೊದಲನೇ ದಿನ, ಜಾಗರಣೆ ದಿನ. ನಾವು ದೇವರಿಗೆ ಪೂಜೆ ಮಾಡಿಸ್ಕೊಂಡು ಹಾಗೆ ಆ ದೇವಸ್ಥಾನದ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ನನ್ನ ಕೈಲಾದಷ್ಟು ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಇದು ನಮ್ಮ ಒಂದು ಫ್ಯಾಮಿಲಿ ತುಣುಕು. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಎಲ್ರಿಗೂ ಮತ್ತೊಮ್ಮೆ ನಮಸ್ತೆ. ಇದು ನಮ್ಮ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕು ಅಮೃತೂರಿನ ಬ್ರಾಹ್ಮಣರ ಬೀದಿಯಲ್ಲಿರುವಂಥ ಶ್ರೀ 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 ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಇದಕ್ಕೆ 200 ವರ್ಷಗಳ ಚರಿತ್ರೆ ಇದೆ ಅಂತ ಹೇಳ್ತಾ ಇರ್ತಾರೆ. ಮತ್ತು ಇದನ್ನ 18 ವರ್ಷದ ಹಿಂದೆ ಇದೇ ಶಿವರಾತ್ರಿ ಹಬ್ಬದ ದಿನ ಇದನ್ನು ಮತ್ತೆ ಜೀರ್ಣೋದ್ಧಾರ ಮಾಡಿರ್ತಾರೆ. ಇದೇ ದೇವಸ್ಥಾನನ ಇವತ್ತಿಗೆ ಅದು 18 ವರ್ಷ ತುಂಬಿದೆ. ಅದರ ಪ್ರಯುಕ್ತ ಇಲ್ಲಿ ತುಂಬ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಿರ್ತಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ನೋಡಿದ್ದೀನಿ, ನೀವು ಸಹ ನೋಡಿ ದೇವರ ಕೃಪೆಗೆ ಪಾತ್ರರಾಗಲಿ ಅಂತ ಹೇಳಿ ಈ ಒಂದು ವಿಡಿಯೋ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ನೋಡಿ, ಎಲ್ಲ ಥರ ಪೂಜೆಗೆ ಇಲ್ಲಿ ರೆಡಿ ಮಾಡ್ಕೊಳ್ತಿದ್ದಾರೆ ಅರ್ಚಕರು. ಶ್ರೀ ಮಹಾಶಿವರಾತ್ರಿಯ ಪ್ರಯುಕ್ತ ಅಮೃತಧಾರೆಯನ್ನು ಸುರಿಸಿದಂತಹ ಪರಮೇಶ್ವರನ ಅನುಗ್ರಹಕ್ಕಾಗಿ ಶ್ರೀ ಕ್ಷೇತ್ರಾಮೃತೂರಿನಲ್ಲಿ ಭಕ್ತರಿಗೆ ಅಭಯ ಹಸ್ತವನ್ನು ನೀಡಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರಿಗೆ ಹಾಗೂ ಪರಿವಾರ ದೇವತೆಗಳಿಗೆ ಅಭಿಜಿತ್ ಮುಹೂರ್ತದಲ್ಲಿ ಕುಂಭಾಭಿಷೇಕ ಮತ್ತಿತರ ಕಾರ್ಯಕ್ರಮಗಳಿವೆ. ಅವು ಬೆಳಗ್ಗೆ 9 ಗಂಟೆಗೆ ಗಂಗಾ ಪೂಜೆ ಮುಖಾಂತರ ಶುರುವಾಗುತ್ತೆ. ನಂತರ ಆಲಯ ಪ್ರದಕ್ಷಿಣೆ, ಮೂಲದೇವರ ಪ್ರಾರ್ಥನೆ, ಗಣಪತಿ ಪೂಜೆ, ಮಹಾಸಂಕಲ್ಪ, ಪುಣ್ಯಾಹ, ದೇವನಾಂದಿ, ರಕ್ಷಾಬಂಧನ, ಕಲಶ ಸ್ಥಾಪನೆ ಹಾಗೂ ಗಣಹೋಮ, ನವಗ್ರಹ ಪುರಸ್ವರ, ಶ್ರೀ ರುದ್ರಹೋಮಾದಿಗಳು, ಪೂರ್ಣಾಹುತಿ, ಸ್ವಾಮಿಯವರಿಗೆ ಪಂಚಾಮೃತಾಭಿಷೇಕ, ಕುಂಭಾಭಿಷೇಕ, ಅರ್ಚನೆ, ಮಹಾಮಂಗಳಾರತಿ, ಹೀಗೆ ಹಲವಾರು ಒಂದು ಕಾರ್ಯಕ್ರಮಗಳ ನಂತರ ತೀರ್ಥ ಪ್ರಸಾದ ಎಲ್ಲವನ್ನೂ ಎಲ್ರಿಗೂ ಕೊಟ್ಟು ಈ ಒಂದು ಇದನ್ನು ಜಾಗರಣೆಯನ್ನು ಶುರು ಮಾಡಲಾಗತ್ತೆ. ಇವರು ನಮ್ಮ ದೇವಸ್ಥಾನದ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರು ರೇವಣ್ಣ ಅವರು ಅಂತ. ಮೊದಲು ಇವರ ತಂದೆಯವರು ಈ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು. ಈಗ ಇವರು ಮುಂದುವರಿಸ್ತಾ ಇದ್ದಾರೆ. पूर्वाषाढनक्षत्रे धनुष्राशोदस्य भुवनकृष्णानामधेयस्य सर्वेषां साब्रह्मवर्गाणां अस्याः भक्तस्य गोत्रोद्भवस्य शुभगोत्रोद्भवस्य रुद्रय्यावदेस्य ಈ ದೇವರು ತುಂಬ ಶಕ್ತಿಯುತ ದೇವರು ಅಂತ ಹೇಳಿ ಇಲ್ಲಿ ತುಂಬ ಅರ್ಸ್ಕೊಂಡು ಹೋಗಿರೋದೆಲ್ಲ ಆಗಿದೆ. ಏನೇನು ಅಂದ್ಕೊಂಡಿದ್ದಾರೆ ಎಲ್ಲ ಆಗಿರುತ್ತೆ. ಅವ್ರು ಆಗಿರೋ ಅಂಥವರೆಲ್ಲನೂ
ದೇವರಿಗೆ ಬೆಳ್ಳಿ ಮುಖವಾಡ, ಬೆಳ್ಳಿ ಕವಚ, ಹಾಗೆ ಇನ್ನೂ ತುಂಬ ವಿಷಯಗಳನ್ನ ಮಾಡಿದ್ದಾರೆ. ಮತ್ತು ಆ ಕಡೆ ಈ ಕಡೆ ಇಟ್ಟಿರುವಂಥ ಭದ್ರಕಾಳಮ್ಮ ಮತ್ತು ವಿಘ್ನೇಶ್ವರ, ಈ ದೇವ್ರುಗಳನ್ನೆಲ್ಲ ಸಹ ದೇವ್ರನ್ನ ಬೇಡಿಕೊಂಡು ಆದಮೇಲೆ ಅದನ್ನು ತಂದಿಟ್ಟಿರ್ತಾರೆ. ಸೊ ಇಲ್ಲಿರುವಂಥ ಮೆರವಣಿಗೆ ವಿಗ್ರಹದಿಂದ ಹಿಡಿದು ಪಕ್ಕದಲ್ಲಿರುವಂಥ ಚೌಟ್ರಿ, ಅಂದರೆ ಮದುವೆಗೋಸ್ಕರ ಚೌಟ್ರಿ ಕೂಡ ಮಾಡಿದ್ದಾರೆ ಇಲ್ಲಿ. ಸೊ ಅದು ಕೂಡ ಎಲ್ಲರೂ ಯಾರ್ಯಾರು ಅಂದ್ಕೊಂಡಿರ್ತಾರೆ, ಏನೇನೋ ಅಂದ್ಕೊಂಡು ಹೋಗಿರ್ತಾರೆ, ಅದೆಲ್ಲ ಆದಮೇಲೆ ತೊಗೊಂಡು ಬಂದು ದೇವ್ರಿಗೆ ಕೊಟ್ಟಿರ್ತಾರೆ. ಇದು ತುಂಬ ಶಕ್ತಿಯುತವಾದಂಥ ದೇವರು. ಆ ಕಡೆ ಹೋದರೆ ದಯವಿಟ್ಟು ಎಲ್ಲರೂ ಸಹ ಒಂದು ಸತಿ ಈ ದೇವಸ್ಥಾನನ ವಿಸಿಟ್ ಮಾಡಿ. शान्तिः पूर्णावति मुहूर्तस्तु मुहूर्तोस्तु नित्यन गृह्णन्तो ಅಲ್ಲಿಟ್ಟು ಪೂಜೆ ಮಾಡಿರುವಂಥ ಕಲಶಗಳಿವು. ಇವಾಗ ಪೂರ್ಣ ಕುಂಭ. ಇದನ್ನು ದೇವಸ್ಥಾನದ ಸುತ್ತ 3 ಸುತ್ತು ಪ್ರದಕ್ಷಿಣೆ ಬಂದು ನಂತರ ದೇವರಿಗೆ ಇದೇ ನೀರನ್ನು ಅಭಿಷೇಕ ಮಾಡಲಾಗುತ್ತೆ.
ವೀರಭದ್ರೇಶ್ವರ ಸ್ವಾಮಿ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಈ ಚಿಕ್ಕ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಪ್ಲೀಸ್ UDC ಆಶಾ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.